ನಮಸ್ಕಾರ. ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 2025-26ನೇ ಸಾಲಿನ ಕಾಸರಗೋಡು ನಗರಸಭೆ ಬಜೆಟ್ ಮಂಡನೆ. ಸಮಗ್ರ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಆದ್ಯತೆ. ಇತಿಹಾಸ ಪ್ರಸಿದ್ಧ ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ನವೀಕರಣ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಗೆ ವಿಜೃಂಭಣೆಯ ಚಾಲನೆ. ತಂತ್ರಿವರಿಯರಿಗೆ ನೀಡಲಾಯಿತು ಪೂರ್ಣಕುಂಭ ಸ್ವಾಗತ. ಇತಿಹಾಸ ಪ್ರಸಿದ್ಧ ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ನವೀಕರಣ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ನಡೆಯಿತು. ಅದ್ದೂರಿಯ ಹಸಿರುವಾಣಿ ಹೊರೆಕಾಣಿಕೆ ಘೋಷಯಾತ್ರೆ. 1.5 ಲಕ್ಷ ರೂಪಾಯಿ ಮೌಲ್ಯದ ಹ್ಯಾಶಿಶ್ ಆಯಿಲ್ ಹಾಗೂ ಗಾಂಜಾದೊಂದಿಗೆ ಯುವಕನ ಬಂಧನ. ತಳಂಗರ ನಿವಾಸಿ ಬಿ ಅಷ್ಕರ್ ಅಲಿ ಬಂಧಿತ ಆರೋಪಿ. ಉಳಿಯತಡ್ಕ ಮೂಲ ಸ್ಥಾನದಲ್ಲಿ ನಿರ್ಮಿಸಲಾದ ಮದರು ಮಹಾದ್ವಾರ ಗೋಪುರದ ಉದ್ಘಾಟನೆ. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಂದ. ವಾರ್ತೆಗಳು ವಿವರವಾಗಿ. 2025-26ನೇ ಸಾಲಿನ ಕಾಸರಗೋಡು ನಗರಸಭೆ ಬಜೆಟ್ನಲ್ಲಿ ಸಮಗ್ರ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗಿದೆ. ವೈಸ್ ಚೇರ್ಪರ್ಸನ್ ಶಂಶೀದಾ ಫಿರೋಜ್ ಬಜೆಟ್ ಅನ್ನು ಮಂಡಿಸಿದರು. ಎಲ್ಲ ಕ್ಷೇತ್ರಗಳನ್ನು ಬೆಳೆಸುವ ಮತ್ತು ನಗರದ ಮುಖ ಛಾಯೆಯನ್ನೇ ಬದಲಾಯಿಸುವ 2025-26ನೇ ಸಾಲಿನ ಕಾಸರಗೋಡು ನಗರಸಭೆಯ ಬಜೆಟ್ ಅನ್ನು ವೈಸ್ ಚೇರ್ಪರ್ಸನ್ ಶಂಶೀದಾ ಫಿರೋಜ್ ಮಂಡಿಸಿದರು. ನಗರದ ಮೂಲಸೌಕರ್ಯ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲಾ ವಾರ್ಡ್ಗಳಲ್ಲಿ ರಸ್ತೆಗಳು, ಒಳಚರಂಡಿ ಮತ್ತು ಪಾದಾಚಾರಿ ಮಾರ್ಗಗಳ ನವೀಕರಣಕ್ಕಾಗಿ ಬಜೆಟ್ನಲ್ಲಿ 6.17 ಕೋಟಿ ರೂಪಾಯಿಗಳ ಯೋಜನೆ ಸಿದ್ಧಪಡಿಸಲಾಗಿದೆ. ಬೀದಿ ದೀಪಗಳ ನಿರ್ವಹಣೆ, ಬೀದಿ ದೀಪಗಳ ವಿದ್ಯುತ್ ಶುಲ್ಕ ಪಾವತಿ ಮತ್ತು ಬೀದಿ ದೀಪಗಳ ವಿದ್ಯುತ್ ಮಾರ್ಗಗಳ ವಿಸ್ತರಣೆಗಾಗಿ 2.63 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ. ಕಾರಂದಕಾಡ್ ರೈಲ್ವೆ ನಿಲ್ದಾಣ ರಸ್ತೆಯ ವಿಶಾಲ ಭಾಗಗಳಲ್ಲಿ ವಿಭಾಜಕಗಳು ಮತ್ತು ಅಲಂಕಾರಿಕ ದೀಪಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳಲಾಗುವುದು. ಕೃಷಿ ವಲಯಕ್ಕೆ ಬಜೆಟ್ನಲ್ಲಿ ಒಟ್ಟು 47 ಲಕ್ಷ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಇದರ ಜೊತೆಗೆ ಪಾಂಗುಳ್ಳ ಪೂಂದೋಟ, ಚೇಲುಳ್ಳ ಪೂಂದೋಟ ಎಂಬ ಯೋಜನೆಯನ್ನು ಈ ವರ್ಷ ಪ್ರಾರಂಭಿಸಲಾಗುವುದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಟುಂಬಗಳ ಕಲ್ಯಾಣ, ಮೂಲಸೌಕರ್ಯ ಅಭಿವೃದ್ಧಿ, ಕಾಲೋನಿಯ ಸಮಗ್ರ ಅಭಿವೃದ್ಧಿ ಮತ್ತು ಅವರ ಜೀವನ ಮಟ್ಟವನ್ನು ಹೆಚ್ಚಿಸಲು 1.15 ಕೋಟಿ ರೂಪಾಯಿಗಳನ್ನು ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಅಧ್ಯಯನ ಕೊಠಡಿಗಳನ್ನು ಸಿದ್ಧಪಡಿಸಲು 4 ಲಕ್ಷ ರೂಪಾಯಿ ನಿಗದಿಪಡಿಸಲಾಗಿದೆ. ಮೃಗ ಸಂರಕ್ಷಣೆ, ಮಹಿಳಾ ಅಭಿವೃದ್ಧಿ, ಕುಟುಂಬಶ್ರೀ, ಶಿಕ್ಷಣ, ಕ್ರೀಡೆ, ಆರೋಗ್ಯ, ಕಲೆ ಮತ್ತು ಸಂಸ್ಕೃತಿ, ವಿಕಲಚೇತನರ ಕಲ್ಯಾಣ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲಿ ಅಗತ್ಯ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲಾಗುವುದು. ಈ ರೀತಿಯಾಗಿ ಕಾಸರಗೋಡಿನ ಸಮಗ್ರ ಅಭಿವೃದ್ಧಿ ಮತ್ತು സാർവജനിക കല്യാണಕ್ಕೆ ആദ്യത്തെ നീടുವ ಹಲವು ഘോഷಣೆಗಳು ബജറ്റിನಲ್ಲಿವೆ. കാർഷിക മേഖലയുടെ വികസനത്തിനായി ഉൽപാദന മേഖലയിൽ കൃഷി പ്രോത്സാഹിപ്പിക്കുക എന്ന ലക്ഷ്യത്തോടെ തെങ്ങ് കൃഷിക്ക് ജൈവവളം, കവുങ്ങ് കൃഷിക്ക് ജൈവവളം, വാഴകൃഷി, നെൽകൃഷി കൂലിച്ചെലവ്, പച്ചക്കറി കൃഷി വികസനം എന്നീ പദ്ധതികൾക്കായി കാർഷിക മേഖലയിലേക്ക് ആകെ 47 ലക്ഷം രൂപ നീക്കിവച്ചിട്ടുണ്ട്. കൂടാതെ പാങ്ങുള്ള പഴത്തോട്ടം, ചേലുള്ള പൂന്തോട്ടം എന്ന പദ്ധതിക്ക് ഈ വർഷം തുടക്കം കുറിക്കുകയാണ്. തരിശായ കൃഷിഭൂമി പാട്ടത്തിനോ അല്ലാതെയോ കൃഷി ആവശ്യത്തിന് ഉപയോഗപ്പെടുത്തുന്നതാണ് ഈ പദ്ധതിയുടെ ലക്ഷ്യം വെക്കുന്നത്. ഡ്രാഗൺ, റംബൂട്ടൻ, പപ്പായ പോലുള്ള ഫലവൃക്ഷങ്ങളും മുല്ലപ്പൂ, ചെണ്ടുമല്ലി പോലുള്ള പൂകൃഷികളും ഈ പദ്ധതിയുടെ നടപ്പിലാക്കും. നഗരസഭയുടെ എല്ലാ വാർഡുകളിലും അയൽക്കൂട്ട അംഗങ്ങളുടെ സഹായത്തോടെ കൃഷി ചെയ്യുന്നതിനും അതിൽ നിന്ന് വിളവെടുത്ത് ആഴ്ചയിൽ ഒരു ദിവസം കാർഷിക ചന്ത നടത്തുകയും വാർഡിലെ തെരഞ്ഞെടുത്ത ഒരു സ്ഥലം കാർഷിക പോയിന്റ് എന്ന നിലയിൽ പ്രഖ്യാപിക്കുകയും ചെയ്യും. ಚೇರ್ಮನ್ ಅಬ್ಬಾಸ್ ಬೇಗಂ ಅಧ್ಯಕ್ಷತೆ ವಹಿಸಿದ್ದರು. ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜಾಹಿರ್ ಆಸಿಫ್, ರೀತಾ ಆರ್, ಖಾಲಿದ್ ಪಚಕಾಡ್, ಸಿಯಾನಾ ಹನೀಫ್, ರಜನಿ ಕೆ, ಕೌನ್ಸಿಲರ್ಗಳು, ನಗರಸಭೆ ಕಾರ್ಯದರ್ಶಿ ಅಬ್ದುಲ್ ಜಲೀಲ್ ಡಿವಿ, ನಗರಸಭೆ ಇಂಜಿನಿಯರ್ ಪ್ರಸಿಜಾ ಆರ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಇತಿಹಾಸ ಪ್ರಸಿದ್ಧ ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ನವೀಕರಣ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಗೆ ವಿಜೃಂಭಣೆಯ ಚಾಲನೆ ದೊರಕಿತು. ತಂತ್ರಿವರ್ಯರಾದ ದೇರಬೈಲು ಡಾಕ್ಟರ್ ಶಿವಪ್ರಸಾದ್ ಅವರಿಗೆ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು. ಇತಿಹಾಸ ಪ್ರಸಿದ್ಧ ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ನವೀಕರಣ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಗೆ ವಿಜೃಂಭಣೆಯ ಚಾಲನೆ ದೊರಕಿತು. ತಂತ್ರಿವರ್ಯರಾದ ದೇರೆಬೈಲು ಡಾಕ್ಟರ್ ಶಿವಪ್ರಸಾದ್ ಮತ್ತು ಋತ್ವಿಜರಿಗೆ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು. ವಾಸ್ತುಶಿಲ್ಪಿ ಕೃಷ್ಣಪ್ರಸಾದ ಮುನಿಯಂಗಳ ಅವರಿಗೆ ಶಿಲ್ಪಿ ಮರ್ಯಾದೆ, ಪ್ರಾಸಾದ ಪರಿಗ್ರಹ, ಸಾಮೂಹಿಕ ಪ್ರಾರ್ಥನೆ, ದೇವರ ಉಗ್ರಾಣ ಮುಹೂರ್ತ, ಆಚಾರ್ಯಾದಿ ಋತ್ವಿಗ್ವರಣ, ಬ್ರಹ್ಮಕೂರ್ಜ ಹೋಮ, ಕಂಕಣ ಬಂಧ, ಅಥರ್ವ ಶೀರ್ಷ ಮಹಾಗಣಪತಿಯಾಗ ನಡೆಯಿತು.
ಮಲ್ಲ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದಿಂದ ಮದೂರು ಕ್ಷೇತ್ರಕ್ಕೆ ಹಸಿರುವಾಣಿ ಹೊರೆ ಕಾಣಿಕೆ ತರಲಾಯಿತು. ಈ ಸಂದರ್ಭ ಮಲ್ಲ ಕ್ಷೇತ್ರದ ವತಿಯಿಂದ ಶ್ರೀ ಕ್ಷೇತ್ರಕ್ಕೆ ಸ್ವರ್ಣಮುಗುಳಿ ಸಮರ್ಪಣೆ ನಡೆಯಿತು. ಕ್ಷೇತ್ರದ ಹಲವಾರು ಮಂದಿ ಭಕ್ತರು ಹಸಿರುವಾಣಿ ಹೊರೆ ಕಾಣಿಕೆಯಲ್ಲಿ ಪಾಲ್ಗೊಂಡರು. ಸಾಯಂಕಾಲ ಸಪ್ತಶುದ್ಧಿ, ಪ್ರಸಾದ ಶುದ್ಧಿ, ರಾಕ್ಷೋಘ್ನ ಹೋಮ, ವಾಸ್ತು ಹೋಮ, ವಾಸ್ತು ಪೂಜೆ, ವಾಸ್ತು ಬಲಿ, ಪ್ರಾಕಾರ ಬಲಿ, ಮೃತ್ತಿಕಾಹರಣ, ಅಂಕಾರಾರೋಪಣ ವಿಧಿಗಳು ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಇತಿಹಾಸ ಪ್ರಸಿದ್ಧ ಮದೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಭಾಗವಾಗಿ ಉಳಿಯತಡ್ಕ ಮೂಲಸ್ಥಾನದಿಂದ ಶ್ರೀ ಕ್ಷೇತ್ರಕ್ಕೆ ಹಸಿರುವಾಣಿ ಹೊರೆ ಕಾಣಿಕೆ ಘೋಷಯಾತ್ರೆ ನಡೆಯಿತು. ಘೋಷಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಜನರು ಪಾಲ್ಗೊಂಡರು. ಇತಿಹಾಸ ಪ್ರಸಿದ್ಧ ಮದೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಭಾಗವಾಗಿ ಹಸಿರುವಾಣಿ ಹೊರೆ ಕಾಣಿಕೆ ಘೋಷಯಾತ್ರೆ ನಡೆಯಿತು. ಉಳಿಯತಡ್ಕ ಮೂಲಸ್ಥಾನದಿಂದ ಶ್ರೀ ಕ್ಷೇತ್ರಕ್ಕೆ ಹಸಿರುವಾಣಿ ಹೊರೆ ಕಾಣಿಕೆ ನಡೆಯಿತು. ಘೋಷಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಜನರು ಪಾಲ್ಗೊಂಡರು. ವಿವಿಧ ಬಾಲಗೋಕುಲದ ಮಕ್ಕಳು, ಸ್ಥಳೀಯ ಭಜನಾ ಸಂಘಗಳ ಮಕ್ಕಳು ಸೇರಿದಂತೆ ವಿವಿಧ ಭಜನಾ ಸಂಘಗಳ ಸಾವಿರಕ್ಕೂ ಅಧಿಕ ಮಹಿಳೆಯರು ಸಮವಸ್ತ್ರ ಧರಿಸಿ ನಡೆಸಿದ ಕುಣಿತ ಭಜನೆ ವಿಶೇಷ ಆಕರ್ಷಣೆಯಾಗಿ ಮೂಡಿಬಂದಿತು. ಮುತ್ತುಕೊಡೆಗಳು, ಬ್ಯಾಂಡ್ ವಾದ್ಯಗಳು, ತಾಳದ ನಾದ, ಪುಟ್ಟ ಮಕ್ಕಳಿಂದ ಹಿಡಿದು ಮಹಿಳೆಯರಿಂದ ಕುಣಿತ ಭಜನೆ, ಕಾವಿ ಪಂಚೆ ಧರಿಸಿದ ಸ್ವಯಂ ಸೇವಕರು, ಅಚ್ಚುಕಟ್ಟಾದ ಶೋಭಯಾತ್ರೆ ಕಣ್ಮನ ಸೆಳೆಯುವಂತಿತ್ತು. ಕಾಸರಗೋಡು ಕರಂದಕಾಡ್ನಿಂದ ಮದೂರು ಕ್ಷೇತ್ರದವರೆಗೆ ಸೀತಂಗೋಳಿ, ಉಳಿಯತಡ್ಕ, ಅರ್ಜುನಗುಳಿ ಪರಿಸರಗಳಲ್ಲಿ ಹೆಜ್ಜೆಗೊಂದರಂತೆ ಪ್ರವೇಶ ದ್ವಾರಗಳು ತಲೆ ಎತ್ತಿ ನಿಂತಿದ್ದು, ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಕೇಸರಿ ತಳಿರು ತೋರಣಗಳು ಕಂಗೊಳಿಸುತ್ತಿದ್ದು, ಹೊರೆ ಕಾಣಿಕೆಯ ಘೋಷಯಾತ್ರೆಗೆ ಮೆರುಗನ್ನು ನೀಡಿತು. ಘೋಷಯಾತ್ರೆ ಮದೂರು ಕ್ಷೇತ್ರದಲ್ಲಿ ಸಮಾಪನಗೊಂಡಿತು. ನಂತರ ಕ್ಷೇತ್ರದಲ್ಲಿ 1008 ಮಂದಿ ಮಹಿಳೆಯರನ್ನು ಒಳಗೊಂಡ ಕುಣಿತ ಭಜನೆ ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನಲ್ಲಿ 1.5 ಲಕ್ಷ ರೂಪಾಯಿ ಮೌಲ್ಯದ ಹ್ಯಾಶಿಶ್ ಆಯಿಲ್ ಹಾಗೂ ಗಾಂಜಾದೊಂದಿಗೆ ಯುವಕನ ಬಂಧನ. ತಳಂಗರ ನಿವಾಸಿ ಬಿ ಅಷ್ಕರ್ ಅಲಿ ಎಂಬಾತನನ್ನು ಕಾಸರಗೋಡು ಎಕ್ಸೈಸ್ ಪೊಲೀಸರು ವಶಕ್ಕೆ ಪಡೆದಿರುವುದು. ಬುಧವಾರ ರಾತ್ರಿ ಕಾಸರಗೋಡು ರೈಲ್ವೆ ಸ್ಟೇಷನ್ ಪರಿಸರದಿಂದಾಗಿದೆ. ಅಷ್ಕರ್ ಅಲಿಯನ್ನು ಕಾಸರಗೋಡು ಎಕ್ಸೈಸ್ ರೇಂಜ್ ಇನ್ಸ್ಪೆಕ್ಟರ್ ಜೆ ಜೋಸೆಫ್ ಅವರ ನೇತೃತ್ವದಲ್ಲಿ ವಶಕ್ಕೆ ಪಡೆದಿರುವುದು. ಆರೋಪಿಯ ಬಳಿಯಿದ್ದ ಬ್ಯಾಗ್ನಲ್ಲಿ ನಡೆಸಿದ ತಪಾಸಣೆಯಲ್ಲಿ 212 ಗ್ರಾಂ ಹ್ಯಾಶಿಶ್ ಆಯಿಲ್, 122 ಗ್ರಾಂ ಗಾಂಜಾ ಎಮ್ಯುಗಳು ಪತ್ತೆಯಾಗಿದೆ ಎಂದು ಎಕ್ಸೈಸ್ ಅಧಿಕಾರಿಗಳು ತಿಳಿಸಿದರು. ಸಂಶಯದ ಮೇರೆಗೆ ಅಷ್ಕರ್ ಅಲಿಯ ಮೇಲೆ 1 ವಾರದಿಂದ ನಿಗಾ ಇಡಲಾಗಿತ್ತು. ಆತನ ಸಹಚರನನ್ನು ಪತ್ತೆ ಹಚ್ಚಲು ತನಿಖೆ ಮುಂದುವರಿಸಲಾಗಿದೆ ಎಂದು ಎಕ್ಸೈಸ್ ಅಧಿಕಾರಿಗಳು ತಿಳಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮದೂರು ಶ್ರೀ ಮದರು ಮಹಾಮಾತೆ ಮೊಗೇರ ಸಮಾಜದ ವತಿಯಿಂದ ಉಳಿಯತಡ್ಕ ಮೂಲ ಸ್ಥಾನದಲ್ಲಿ ನಿರ್ಮಿಸಲಾದ ಮದರು ಮಹಾದ್ವಾರ ಗೋಪುರವನ್ನು ಉದ್ಘಾಟಿಸಲಾಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಉದ್ಘಾಟಿಸಿದರು. ಮದೂರು ಶ್ರೀ ಮದರು ಮಹಾಮಾತೆ ಮೊಗೇರ ಸಮಾಜದ ವತಿಯಿಂದ ಉಳಿಯತಡ್ಕ ಮೂಲ ಸ್ಥಾನದಲ್ಲಿ ನಿರ್ಮಿಸಲಾದ ಮದರು ಮಹಾದ್ವಾರ ಗೋಪುರವನ್ನು ಉದ್ಘಾಟಿಸಲಾಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಉದ್ಘಾಟಿಸಿದರು. ಇತಿಹಾಸ ಪ್ರಸಿದ್ಧವಾದಂಥ ಜಿಲ್ಲೆಯಲ್ಲಿ, ಜಿಲ್ಲೆಯ ಹೊರತಾಗಿ, ರಾಜ್ಯದ ಹೊರತಾಗಿ ಬಹಳಷ್ಟು ಪ್ರಸಿದ್ಧವಾದಂಥ ಈ ಮದೂರು ಮದರಂತೇಶ್ವರ ಮಹಾಗಣಪತಿ ದೇವಾಲಯಕ್ಕೆ ಇಂತಹ ಒಂದು ಸಂಬಂಧ
ಐತಿಹಾಸಿಕವಾಗಿದೆ ಅಂದರೆ ಅದು ಖಂಡಿತವಾಗಿಯೂ ನಮ್ಮ ಸಮಾಜದ ಒಳಗಿರುವಂಥ ಒಂದು ಜಾತಿ ಸಾಮರಸ್ಯವನ್ನು ತಿಳಿಸ್ತದೆ. ಈ ರೀತಿಯಲ್ಲಿ ಖಂಡಿತವಾಗಿಯೂ ನಮ್ಮ ಸಮಾಜದಲ್ಲಿ, ನಮ್ಮ ಸಮಾಜದ ಒಳಗೆ ಇಂತಹ ಸಾಮರಸ್ಯಗಳು ಉಂಟಾದರೆ ಆಗ ಮಾತ್ರ ಅದು ಸಮಾಜ ಬೆಳೀಲಿಕ್ಕೆ ಕಾರಣ ಆಗ್ತದೆ ಮತ್ತು ಸಮಾಜ ಗಟ್ಟಿಯಾಗಲಿಕ್ಕೆ ಅದು ಕಾರಣ ಆಗ್ತದೆ. ಮದರು ಮಹಾಮಾತೆ ಮೊಗೇರ ಸಮಾಜದ ಅಧ್ಯಕ್ಷ ವಸಂತ ಅಜಕೋಡ್ ಅಧ್ಯಕ್ಷತೆ ವಹಿಸಿದ್ದರು. ರಾಧಾಕೃಷ್ಣ ಉಳಿಯ ತಡ್ಕ, ಶಂಕರ ದರ್ಬೆ ತಡ್ಕ, ಆನಂದ ಕೆ ಮೂವಾರ್, ರಾಮಪ್ಪ ಮಂಜೇಶ್ವರ, ಕೃಷ್ಣದಾಸ್ ದರ್ಬೆ ತಡ್ಕ, ಡಿ ಗೋಪಾಲ, ಬಿ ಸುಧಾಕರ, ನಿಟ್ಟೂರಿ ಬಂದ್ಯೋಡ್, ಎ ಅನಿಲ್ ಕುಮಾರ್, ಪೂರ್ಣಿಮಾ ನಿರಾಲಿ, ಸುಂದರಿ ಮಾರ್ಪನಡ್ಕ, ಜಯ ರಾಮಪ್ಪ, ಸುಂದರ ಮಳ್ಳಂಗೈ, ಸುನಂದ ಟೀಚರ್, ಶಶಿಕಲಾ ಟೀಚರ್, ರಾಜೇಶ್ ಪೆರಿಯಡ್ಕ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಾದ್ಯಡ್ಕ ಚೇಡಿಕಾನ ಏಡೆಡ್ ಜೂನಿಯರ್ ಬೇಸಿಕ್ ಶಾಲೆಯ ಅಸೆಂಬ್ಲಿ ಹಾಲ್ನ ಉದ್ಘಾಟನೆ ನಡೆಯಿತು. ಸಂಸದ ರಾಜಭವನ್ ಉನ್ನಿತಾನ್ ಉದ್ಘಾಟಿಸಿದರು. ಬಾದಿಯಡ್ಕ ಚೇಡಿಕಾನ ಏಡೆಡ್ ಜೂನಿಯರ್ ಬೇಸಿಕ್ ಶಾಲೆಯ ಅಸೆಂಬ್ಲಿ ಹಾಲ್ನ ಉದ್ಘಾಟನೆ ನಡೆಯಿತು. ಸಂಸದ ರಾಜಮೋಹನ್ ಉನ್ನಿತಾನ್ ಉದ್ಘಾಟಿಸಿ ಮಾತನಾಡಿದರು. ಬಾದಿಯಡ್ಕ ಪಂಚಾಯತ್ ಅಧ್ಯಕ್ಷೆ ಬಿ ಶಾಂತಾ ಅಧ್ಯಕ್ಷತೆ ವಹಿಸಿದ್ದರು. ಮಾಜಿ ಪಂಚಾಯತ್ ಅಧ್ಯಕ್ಷ ಮಾಹಿನ್ ಕೇಳೋದ್, ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ಯಾಮ್ ಪ್ರಸಾದ್ ಮಾನ್ಯ, ಸುಬೈದಾ ಇಬ್ರಾಹಿಂ, ಕುಂಬಳೆ ಡಿಪಿ ಸಿಕ್ಕಿ ಜಯರಾಮ್, ಎಚ್ಜಿಪಿಎಸ್ ಚೇಡಿಕಾನ ಮ್ಯಾನೇಜರ್ ರಾಮಕೃಷ್ಣ ಆಳ್ವ, ಪಿಟಿಎ ಅಧ್ಯಕ್ಷ ಇಬ್ರಾಹಿಂ ಮೌಲವಿ, ಮದರ್ ಪಿಟಿಎ ಅಧ್ಯಕ್ಷೆ ಕೆ ಜಯಲತಾ, ಮ್ಯಾನೇಜ್ಮೆಂಟ್ ಪ್ರತಿನಿಧಿ ಕೃಷ್ಣ ಆಳ್ವ ಎಂಬುವರು ಮಾತನಾಡಿದರು. ಶಾಲಾ ಎಚ್ಎಂ ಕೆ ಬೇಬಿ ಸವಿತಾ ಸ್ವಾಗತಿಸಿ ನಿರ್ಮಾಣ ಸಮಿತಿ ಸಂಯೋಜಕ ಕೆ ಪ್ರಶಾಂತ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಾರಾಟಕ್ಕಿಡಲಾಗಿದ್ದ 1.195 ಕಿಲೋ ಗಾಂಜಾದೊಂದಿಗೆ ಯುವಕನೊಬ್ಬನನ್ನು ಬಂಧಿಸಲಾಗಿದೆ. ಕುಬಣೂರು ನಿವಾಸಿ ಅಬ್ದುಲ್ಲಾ ಬಂಧಿತ ಆರೋಪಿ. ಮಾರಾಟಕ್ಕೆ ಇಡಲಾಗಿದ್ದ 1.195 ಕಿಲೋ ಗಾಂಜಾದೊಂದಿಗೆ ಯುವಕನೊಬ್ಬನನ್ನು ಬಂಧಿಸಲಾಗಿದೆ. ಕುಬಣೂರು ಕನ್ನಡಿಪಾರ ನಿವಾಸಿ ಅಬ್ದುಲ್ಲಾ ಎಂಬಾತನನ್ನು ಕುಂಬಳೆ ಎಕ್ಸೈಸ್ ರೇಂಜ್ ಇನ್ಸ್ಪೆಕ್ಟರ್ ಕೆಡಿ ಮ್ಯಾಥ್ಯೂ ಮತ್ತು ತಂಡ ಬಂಧಿಸಿದೆ. ರಹಸ್ಯ ಮಾಹಿತಿ ಲಭಿಸಿದ ಮೇರೆಗೆ ಬುಧವಾರ ರಾತ್ರಿ ನಡೆಸಿದ ತಪಾಸಣೆಯಲ್ಲಿ ಅಬ್ದುಲ್ಲಾನನ್ನು ಬಂಧಿಸಲಾಗಿರುವುದು ಎಂದು ಅಬಕಾರಿ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಿವೆಂಟಿವ್ ಆಫೀಸರ್ ಕೆವಿ ಮಾನಸ್, ಸಿಇಒಗಳಾದ ಟಿಕೆ ರಂಜಿತ್, ಎಂಎಂ ಅಖಿಲೇಶ್, ಎಂ ಧನೇಶ್, ವೆ ಬಿಚ್ಲಾ, ಚಾಲಕ ಸಿ ಪ್ರವೀಣ್ ಕುಮಾರ್ ಅಬಕಾರಿ ತಂಡದಲ್ಲಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೆಪಿಸಿಸಿಯ ಆಹ್ವಾನದಂತೆ ಮೀಂಜಾ ಮಂಡಲ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ನಡೆಯಿತು. ಮೀಂಜಾ ಗ್ರಾಮ ಪಂಚಾಯತ್ ಕಚೇರಿಯ ಮುಂಭಾಗದಲ್ಲಾಗಿತ್ತು ಧರಣಿ. ಆಶಾ ಕಾರ್ಯಕರ್ತೆಯರ ಮುಷ್ಕರವನ್ನು ಇತ್ಯರ್ಥಪಡಿಸಬೇಕು, ವೇತನ ಹೆಚ್ಚಳ ಸೇರಿದಂತೆ ಅಂಗನವಾಡಿ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೆಪಿಸಿಸಿಯ ಆಹ್ವಾನದಂತೆ ಮೀಂಜಾ ಮಂಡಲ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಮೀಂಜಾ ಗ್ರಾಮ ಪಂಚಾಯತ್ ಕಚೇರಿಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಂಸಿ ಪ್ರಭಾಕರನ್ ಧರಣಿ ಸತ್ಯಾಗ್ರಹವನ್ನು ಉದ್ಘಾಟಿಸಿದರು. മാർക്സിസ്റ്റ് പാർട്ടിയുടെ നേതൃത്വത്തിലുള്ള ഇടതു മുന്നണി ഗവൺമെന്റ് കേരളം ഭരിക്കുമ്പോൾ ഇവിടെയുള്ള 66,000 അംഗൻവാടി ടീച്ചർമാർ അവർക്കിന്ന് കിട്ടുന്നത് സെൻട്രൽ ഗവൺമെന്റിന്റെ ഇൻസെന്റീവ് ഉൾപ്പെടെ 12,500 രൂപയാണ് മാസത്തിൽ. പലപ്പോഴും ഗവൺമെന്റ് അലോട്ട് ചെയ്യുന്ന അവരുടെ പയറിനും അവരുടെ അരിക്കും അവരുടെ എണ്ണയ്ക്കും പണം മതിയാകാതെ വരുമ്പോൾ ഈ 12,500 രൂപയിൽ നിന്ന് ഈ അംഗൻവാടി ടീച്ചർമാർ സ്വന്തം പോക്കറ്റിൽ നിന്നും പണമെടുത്തുകൊണ്ട് ഈ പാലിനും മുട്ടയ്ക്കും പണം കൊടുക്കേണ്ട ഗതികേട് വരും. ಮಂಡಲ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ದಾಮೋದರ ಮಾಸ್ಟರ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷಾದ್ ವರ್ಕಾಡಿ ಮುಖ್ಯ ಭಾಷಣಗೈದರು. ಕಾಂಗ್ರೆಸ್ ಮುಖಂಡರುಗಳಾದ ಮೊಹಮ್ಮದ್ ಬಿಕೆ, ಮೊಹಮ್ಮದ್ ಹನೀಫ್ ಎಚ್ಎ, ಗಂಗಾಧರ ಕೆ, ಶೇಖ್ ಅಬ್ಬಾಸ್, ಉಮರ್ ಬಿಜ್ಜಾ, ಸೀತಾರಾಮ ಬೇರಿಕೆ, ಮೌರಿಸ್ ಡಿಸೋಜಾ, ಪಳ್ಳಿಕುಂಜಿ ತಲೆಕಳ, ರಾಮಚಂದ್ರ ಬಾಳ್ಯೂರ್, ಇಬ್ರಾಹಿಂ ಬಾಳ್ಯೂರ್, ದಿವಾಕರಾಮಿ ಅಪ್ಪದವು ಮುಂತಾದವರು ಉಪಸ್ಥಿತರಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮದೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶಾಶ್ವತ ಚಪ್ಪರ ಸಮರ್ಪಣೆ ಅದ್ದೂರಿ ಕಾರ್ಯಕ್ರಮದಲ್ಲಿ ನಡೆಯಿತು. ಮದೂರು ಪ್ರವಾಸಿ ಒಕ್ಕೂಟದ ನೇತೃತ್ವದಲ್ಲಿ ನಿರ್ಮಿಸಲಾದ ಚಪ್ಪರವನ್ನು ಮಾಣಿಲ ಶ್ರೀಧಾಮದ ಪೀಠಾಧಿಪತಿಗಳಾದ ಮೋಹನದಾಸ ಪರಮಹಂಸ ಸ್ವಾಮೀಜಿ ಉದ್ಘಾಟಿಸಿದರು. ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶಾಶ್ವತ ಚಪ್ಪರ ಸಮರ್ಪಣೆ ಅದ್ದೂರಿ ಕಾರ್ಯಕ್ರಮದಲ್ಲಿ ನಡೆಯಿತು. ಮದೂರು ಪ್ರವಾಸಿ ಒಕ್ಕೂಟದ ನೇತೃತ್ವದಲ್ಲಿ ನಿರ್ಮಿಸಲಾದ ಚಪ್ರವನ್ನು ಶ್ರೀ ಕ್ಷೇತ್ರಕ್ಕೆ ಸೇವಾ ರೂಪವಾಗಿ ಸಮರ್ಪಿಸಲಾಗಿದೆ. ಮಾಣಿಲ ಶ್ರೀಧಾಮದ ಪೀಠಾಧಿಪತಿಗಳಾದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಉದ್ಘಾಟಿಸಿದರು. ಕ್ಷೇತ್ರದ ಪ್ರಧಾನ ಅರ್ಚಕ ಶ್ರೀಕೃಷ್ಣ ಉಪಾಧ್ಯಾಯ ಆರತಿ ಬೆಳಗಿ ವೇದಘೋಷವನ್ನು ಮಾಡಿದರು. ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜಯದೇವ ಕಣ್ಣಿಗೆ, ಮದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋಪಾಲಕೃಷ್ಣ, ಪ್ರವಾಸಿ ಒಕ್ಕೂಟದ ಸುರೇಶ್ ಸಿಎಚ್, ರಂಜಿತ್ ಸದಸ್ಯರು ಉಪಸ್ಥಿತರಿದ್ದರು.
ಶಾಶ್ವತ ಚಪ್ಪರ ನಿರ್ಮಾಣಕ್ಕೆ ಸಹಕರಿಸಿದ ಸುರೇಶ್ ಯುವಾರ್, ಸುದೀಪ್ ಕೆಸಿ, ಗಂಗಾಧರ್ ಅವರನ್ನು ಸನ್ಮಾನಿಸಲಾಯಿತು. ದಿವ್ಯಾಗಟ್ಟಿ ಪರಕಿಲ ಕಾರ್ಯಕ್ರಮವನ್ನು ನಿರೂಪಿಸಿದರು. ಪ್ರವಾಸಿ ಒಕ್ಕೂಟದ ಸದಸ್ಯರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಾದಕ ವಸ್ತುಗಳ ವಿರುದ್ಧ ಜನಜಾಗೃತಿ ಸಮಿತಿಯ ವಿಭಿನ್ನ ಸಂದೇಶ ಮಾದರಿ. ಮಂಜೇಶ್ವರ ಪೊಲೀಸ್ ಠಾಣೆಯಲ್ಲಿ ನಡೆದ ನೋಂಬುತರ ಕಾರ್ಯಕ್ರಮದಲ್ಲಿ ಕಿಟ್ಗಳಲ್ಲಿ ವಿತರಿಸಲಾಯಿತು ಮಾದಕ ವಸ್ತು ವಿರೋಧಿ ಸಂದೇಶ ಮತ್ತು ಡ್ರೈ ಫ್ರೂಟ್ಸ್ಗಳನ್ನು. ಮಾದಕ ವಸ್ತುಗಳ ವಿರುದ್ಧ ವಿಭಿನ್ನ ಸಂದೇಶ ಮಾದರಿಯೊಂದಿಗೆ ಜನಜಾಗೃತಿ ಸಮಿತಿ ಮಂಜೇಶ್ವರ ಪೊಲೀಸ್ ಠಾಣೆಯಲ್ಲಿ ನಡೆದ ನೋಂಬುತುರಾದಲ್ಲಿ ಕಿಟ್ಗಳಲ್ಲಿ ಮಾದಕ ವಸ್ತು ವಿರೋಧಿ ಸಂದೇಶ ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ವಿತರಿಸಲಾಯಿತು. ಸಾರ್ವಜನಿಕರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಕಿಟ್ ವಿತರಿಸಲಾಯಿತು. ಮಂಜೇಶ್ವರ ಪೊಲೀಸ್ ಠಾಣೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೀಟ್ ಪೊಲೀಸ್ ಅಧಿಕಾರಿ ಮಧು ಕಾರಕಡವತ್ ಮಾತನಾಡಿದರು. ಜನಜಾಗೃತಿ ಸಮಿತಿಯ ಸದಸ್ಯ ಹಮೀದ್ ವಡಾಜೆ ಮಾದಕ ವಸ್ತು ಪಿಡುಗಿನ ಬಗ್ಗೆ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಚಿರಾಗ್ ಕೋಟೈಮದ ಹಾಗೂ ನಾಯನ್ಮಾರ್ ಮೂಲ ಅಂಜುಂ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ವೀಲ್ ಚೇರ್ ವಿತರಣೆ ಚೆರ್ಕಳ ಖಾಸಗಿ ಆಸ್ಪತ್ರೆಯಲ್ಲಿ ನಡೆಯಿತು. ಮಾಜಿ ಸಚಿವ ಸಿಟಿ ಅಹಮದ್ ಅಲಿ ವೀಲ್ ಚೇರ್ ವಿತರಣೆಯನ್ನು ನೆರವೇರಿಸಿದರು. ಕಾಸರಗೋಡು ಚಿರಾಗ್ ಕೋಟೈಮದ ಹಾಗೂ ನಾಯನ್ಮಾರ್ ಮೂಲ ಅಂಜುಂ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಚೆರ್ಕಳ ಖಾಸಗಿ ಆಸ್ಪತ್ರೆಯಲ್ಲಿ ಮುಳಿಯಾರ್ನ ಎಂಡೋಸಲ್ಫನ್ ಸಂತ್ರಸ್ತರಾದ 5 ಮಂದಿಗೆ ವೀಲ್ ಚೇರ್ ವಿತರಿಸಲಾಯಿತು. ಸಂಘಟನೆಯ 65ನೇ ವೀಲ್ ಚೇರ್ ಅನ್ನು ಮಾಜಿ ಸಚಿವ ಸಿಟಿ ಅಹಮದ್ ಅಲಿ ವಿತರಿಸಿ ಉದ್ಘಾಟಿಸಿದರು. ഏറ്റവും അധികം മുളിയാർ പഞ്ചായത്തിലാണ് ഏതാണ്ട് ഈ രോഗബാധിതർ ഏറ്റവും കൂടുതലുള്ളത് അതുകൊണ്ട് ഇക്കാര്യത്തിൽ ചിറക് കൂട്ടായ്മയുടെ ഇത്തരത്തിലുള്ള വിശാലമായ രോഗികളോട് കാണിക്കുന്ന എൻഡോസൾഫാൻ, അതുപോലെ നമ്മുടെ ഈ രോഗികളോട് കാണിക്കുന്ന ഏറ്റവും നല്ല ഈ സമീപനത്തെ നേരത്തെ സൂചിപ്പിച്ചതുപോലെ ഏതാണ്ട് 68ഓളം വീൽ ചെയർ ഇവിടെ വിതരണം ചെയ്തു. ഇനി ഒട്ടേറെ വിതരണം ചെയ്യാൻ പോകുന്നു എന്നറിഞ്ഞതിൽ വളരെ സന്തോഷമുണ്ട്. ಚಿರಕ ಕೂಟಾಯ್ಮ ವೈಸ್ ಚೇರ್ಮನ್ ಎನ್.ಎ. ಮಹಮೂದ್ ಅಧ್ಯಕ್ಷತೆ ವಹಿಸಿದ್ದರು. ಪಬ್ಲಿಕ್ ರಿಲೇಷನ್ ಆಫೀಸರ್ ಬಿ ಅಶ್ರಫ್, ಡಾಕ್ಟರ್ ಅಬ್ದುಲ್ ನವಾಫ್, ಡಾಕ್ಟರ್ ಅಂಜು ಶಾಜೋಸ್, ಡಾಕ್ಟರ್ ಫಾತಿಮತ್ ಹಸ್ನಾ, ಡಾಕ್ಟರ್ ಹರಿತಪಿಳ್ಳ, ಡಾಕ್ಟರ್ ರಿಯಾಸ್, ಡಾಕ್ಟರ್ ಅಶ್ವಿನ್, ಫಾತಿಮಾ ಮುಮ್ತಾಜ್, ಪ್ರಿಯಾ ಕುಮಾರಿ, ಹನೀಫಾ ಆರಿಬಾಗಿಲು ಎಂಬುವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2025-26ನೇ ಸಾಲಿನ ಕಾಸರಗೋಡು ನಗರಸಭೆ ಬಜೆಟ್ ಮಂಡನೆ. ಸಮಗ್ರ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಆದ್ಯತೆ. ಇತಿಹಾಸ ಪ್ರಸಿದ್ಧ ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ನವೀಕರಣ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಗೆ ವಿಜೃಂಭಣೆಯ ಚಾಲನೆ. ತಂತ್ರಿವರಿಯರಿಗೆ ನೀಡಲಾಯಿತು ಪೂರ್ಣಕುಂಭ ಸ್ವಾಗತ. ಇತಿಹಾಸ ಪ್ರಸಿದ್ಧ ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ನವೀಕರಣ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ನಡೆಯಿತು. ಅದ್ದೂರಿಯ ಹಸಿರುವಾಣಿ ಹೊರೆಕಾಣಿಕೆ ಘೋಷಯಾತ್ರೆ. 1.5 ಲಕ್ಷ ರೂಪಾಯಿ ಮೌಲ್ಯದ ಹ್ಯಾಶಿಶ್ ಆಯಿಲ್ ಹಾಗೂ ಗಾಂಜಾದೊಂದಿಗೆ ಯುವಕನ ಬಂಧನ. ತಳಂಗರ ನಿವಾಸಿ ಬಿ ಅಷ್ಕರ್ ಅಲಿ ಬಂಧಿತ ಆರೋಪಿ. ಉಳಿಯತಡ್ಕ ಮೂಲ ಸ್ಥಾನದಲ್ಲಿ ನಿರ್ಮಿಸಲಾದ ಮದರು ಮಹಾದ್ವಾರ ಗೋಪುರದ ಉದ್ಘಾಟನೆ. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಂದ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.